ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ರೆಡಿ ಇದೆ ಅಂದ್ರೆ ನಾವಿಲ್ಲಿ ಕೈ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಸರ್ ವರ್ಡ್ ಲಿಮಿಟೇಷನ್ ಬಟನ್ ಏನು ಮ್ಯಾಲ್ ಇಲ್ಲಲ್ಲ? ಓಕೆ ನೋಡಿ, ನೋಟಿಂಗ್ ಸ್ಟ್ರೈಟ್ ಮಾಡಿದೀನಿ. ನೋಟ್ ನಂಬರ್ 1 ಅಂತ ಹಾಕ್ಬೇಕಾ? ಆತ ಹಾಕೋಗಿಲ್ಲ. ನೋಟ್ ನಂಬರ್ 1 ಆಟೋಮೆಟಿಕ್ ಅದೇ ಬರುತ್ತೆ. ಜಸ್ಟ್ ನೋಟಿಂಗ್ಸ್ ಕಂಟೆಂಟ್ ಅನ್ನು ಟೈಪ್ ಮಾಡಿದ್ರೆ ಸಾಕು. ಅಥವಾ ವರ್ಡ್ ಡಾಕ್ಯುಮೆಂಟ್ ನಮ್ಮ ಸಿಸ್ಟಮ್ ಅಲ್ಲಿ ಮೊದಲೇ ಇಟ್ಕೊಂಡಿದೆ, ಅದನ್ನ ಕಾಪಿ ಪೇಸ್ಟ್ ಮಾತ್ರ ಮಾಡಿ. ಓಕೆ, ನೋಟಿಂಗ್ಸ್ ಹಾಕಿದೀನಿ. ನೋಟಿಂಗ್ಸ್ ಅಲ್ಲಿ ಏನಾದ್ರೂ ಕಾಲಮ್ಸ್ ಹಾಕ್ಬೇಕು, ಟೇಬಲ್ಸ್ ಗಳನ್ನ ಆಡ್ ಮಾಡಬೇಕು ಅಂದ್ರೆ ಟೇಬಲ್ಸ್ ಹಾಕ್ಲಿಕ್ಕೆ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಇರುತ್ತೆ. ಟೇಬಲ್ ಎಷ್ಟು ರೋ ಎಷ್ಟು ಕಾಲಮ್ ಬೇಕು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನೋಟಿಂಗ್ ಶೀಟ್ ಅನ್ನ ನೀವು ಫುಲ್ ವ್ಯೂ ಮಾಡಬೇಕು ಸ್ಕ್ರೀನ್ ಅಲ್ಲಿ ಅಂದ್ರೆ ಫುಲ್ ಸ್ಕ್ರೀನ್ ಮಾಡಕ್ಕೆ ಇಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ. ಫುಲ್ ಸ್ಕ್ರೀನ್ ನೋಟಿಂಗ್ ಮಾತ್ರ ಫುಲ್ ಸ್ಕ್ರೀನ್ ಆಗುತ್ತೆ. ನೀವು ಟೇಬಲ್ ಒಳಗಡೆ ನೀವು ಟೈಪ್ ಮಾಡಬೇಕು ಅಥವಾ ಏನಾದ್ರೂ ಇದ್ರೆ ನೀವು ಟೈಪ್ ಮಾಡಿ. ಟೇಬಲ್ಗೆ ಏನಾದ್ರು ನೀವು ಅಡಿಷನ್ ಅಲ್ಲಿ ಎಕ್ಸ್ಟ್ರಾ ರೋನ ಇನ್ಸರ್ಟ್ ಮಾಡಬೇಕು ಅಥವಾ ಕಾಲಮ್ಗಳನ್ನ ಇನ್ಸರ್ಟ್ ಮಾಡಬೇಕು ಅಂತ ಏನಾದ್ರು ಇಲ್ಲೇ ಬರುತ್ತೆ. ಟೇಬಲ್ ಪ್ರಾಪರ್ಟೀಸ್ ಆಟೋಮೆಟಿಕ್ ಇದೆ, ಅಲ್ಲೇ ಡಿಸ್ಪ್ಲೇ ಆಗ್ತದೆ. ಆಡ್ ಮಾಡ್ಬೋದು. ಅಥವಾ ಟೇಬಲ್ ಅಲ್ಲಿ ಹಾಕಿದ್ರೆ ನಂಗೆ ಟೇಬಲ್ ಬೇಡ ಅನ್ನಿಸ್ತಾ, ಡಿಲೀಟ್ ಮಾಡಿ ಮತ್ತೆ ಮಿನಿಮೈಸ್ ಮಾಡ್ಕೊಳ್ಬೇಕು ಅಂದ್ರೆ ಫುಲ್ ಸ್ಕ್ರೀನ್ ಕ್ಲಿಕ್ ಮಾಡಿದ್ರೆ ಮತ್ತೆ ಮಿನಿಮೈಸ್ ಆಗುತ್ತೆ. ಆ ಕಡೆ ನೋಟಿಂಗ್ಸ್, ಈ ಕಡೆ ಕರೆಸ್ಪಾಂಡೆನ್ಸ್ ವ್ಯೂ ಆಗುತ್ತೆ. ಓಕೆನಾ? ನೋಟಿಂಗ್ಸ್ ಜೊತೆಗೆ ನೀವೇನಾದ್ರೂ ಅಟ್ಯಾಚ್ಮೆಂಟ್ ಮಾಡಬೇಕು. ನೋಟಿಂಗ್ಸ್ ಸಂಬಂಧಪಟ್ಟಂತೆ ಏನಾದ್ರು ರೆಫರೆನ್ಸ್ ಕಾಪಿ ಏನಾದ್ರೂ ಡಾಕ್ಯುಮೆಂಟ್ ಅನ್ನ ಅಟ್ಯಾಚ್ ಮಾಡಿ ಕಂಪ್ಲೀಟ್ ಫೈಲ್ ಅನ್ನು ನೆಕ್ಸ್ಟ್ ಲೆವೆಲ್ ಆಫೀಸರ್ ಕಳಿಸಬೇಕು. ಫೈಲ್ಗೆ ನೋಟಿಂಗ್ಸ್ ಟೈಪ್ ಮಾಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಏನನ್ನಾದ್ರೂ ನೀವು ಅಟ್ಯಾಚ್ ಮಾಡಬೇಕು ಅಂದ್ರೆ ಅಟ್ಯಾಚ್ಮೆಂಟ್ ಆಪ್ಷನ್ ಇದೆ ನೋಡಿ. ನೋಟಿಂಗ್ಸ್ ಅಟ್ಯಾಚ್ಮೆಂಟ್, ಡ್ರಾಫ್ಟ್ ಅಲ್ಲ, ವರ್ಡ್, PDF, ಎನಿ ಟೈಪ್ ಆಫ್ ಡಾಕ್ಯುಮೆಂಟ್ ನ ನೀವು ಅಟ್ಯಾಚ್ ಮಾಡಬಹುದು. ಅಟ್ಯಾಚ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ನೋಟಿಂಗ್ಸ್ಗೆ ಅಟ್ಯಾಚ್ಮೆಂಟ್ ಮಾಡಿದ್ದೀನಿ. ನೋಟಿಂಗ್ಸ್ಗೆ ಅಟ್ಯಾಚ್ಮೆಂಟ್ ಮಾಡಿರೋದು ನಿಮಗೆ ಲಾಸ್ಟ್ ಅಲ್ಲಿ ವ್ಯೂ ಆಗ್ತಾ ಇದೆ ನೋಡಿ. ಮೌಸ್ ಲಾಸ್ಟ್ ಬೇಡ ಅಂದ್ರೆ ರಿಮೂವ್ ಮಾಡಬಹುದು. ನೋಟಿಂಗ್ಸ್ ಅಟ್ಯಾಚ್ಮೆಂಟ್ ಫೈಲ್ ಮೂವ್ಮೆಂಟ್ ಮಾಡೋ ಬದಲೇ ಅಟ್ಯಾಚ್ಮೆಂಟ್ ತೆಗೆದುಬಿಡ್ಬೇಕು ಬೇಡ ಅಂದ್ರೆ. ನೆಕ್ಸ್ಟ್ ಲೆವೆಲ್ ಆಫೀಸರ್ ಫೈಲ್ ಕಳಿಸ್ಬಿಟ್ಟು ನಾನು ಇವಾಗ ರಿಮೂವ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಓಕೆನಾ? ನೋಟಿಂಗ್ಸ್ ಅನ್ನು ಮಾತ್ರ ಹಾಕಿ ನೀವು ಈ ಕಡೆ ಕರೆಸ್ಪಾಂಡೆನ್ಸ್ ಇರ್ತಕ್ಕಂಥ ಟಪಾಲನ್ನ ನೋಡಿ ನೋಟಿಂಗ್ಸ್ ಅನ್ನ ಹಾಕಿ ನೆಕ್ಸ್ಟ್ ಲೆವೆಲ್ ಆಫೀಸರ್ಗೆ ನೀವು ಕಳಿಸ್ತೀನಿ ಅಂದ್ರೆ ನೋಡಿ, ಸೆಂಡ್ ಅಂತ ಆಪ್ಷನ್ಸ್ ಇದೆಯಾ? ನೋಟಿಂಗ್ಸ್ ಅಲ್ಲೇ ಅಪ್ರೂವಲ್ ಕೇಳ್ತೀನಿ, ನೋಟಿಂಗ್ಸ್ ಅಲ್ಲೇ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅಂದ್ರೆ ಸೆಂಡ್ ಅಂತ ಆಪ್ಷನ್ಸ್ ಇದೆಯಲ್ವಾ ನಿಮ್ಗೆ? ಅಲ್ಲಿ ಡ್ರಾಫ್ಟ್ ಕ್ರಿಯೇಟ್ ಮಾಡಿಲ್ಲ ಇನ್ನ ಈ ಫೈಲ್ ಅಲ್ಲಿ. ಸೆಂಡ್ ಮಾಡಿದ್ರೆ ಟು ಅಡ್ರೆಸ್ ಹೇಳುತ್ತೆ, ಮತ್ತೆ ಯಾವ ಆಫೀಸರ್ ಕಳಿಸ್ಬೇಕು ನೀವು ಹೇಳಿದ್ರೆ ಯಾವ ಆಫೀಸರ್ ಕಳಿಸ್ಬೇಕು, ಆಫೀಸರ್ ನೇಮ್ ಟೈಪ್ ಮಾಡಿದ್ರೆ ಲಾಗಿನ್ ಕೊಟ್ಟೋಗುತ್ತೆ. ನೆಕ್ಸ್ಟ್ ಕೇಸ್ ಮಾಡಿ ಮುಂದೆ ಹೋಗ್ಬೇಕು. ಓಕೆನಾ? ಫೈಲ್ ಒಳಗಡೆ ನೋಟಿಂಗ್ಸ್ ಹಾಕಿದ್ದೀನಿ. ಇದೇ ಫೈಲ್ ನಲ್ಲಿ ಲೆಟರ್ ಮಾಡೋದು ಹೇಗೆ ಅಂತ ನೋಡೋಣ. ಡ್ರಾಫ್ಟ್ ಮಾಡೋದು ಹೇಗೆ, ಡ್ರಾಫ್ಟ್ ಪ್ರಿಪೇರ್ ಮಾಡೋದು ಹೇಗೆ. ಡ್ರಾಫ್ಟ್ ಪ್ರಿಪೇರ್ ಮಾಡೋ ಉದ್ದೇಶ ಏನು? ನಾವು ಹೊರಗಡೆ ಡಿಸ್ಪ್ಯಾಚ್ ಮಾಡಬೇಕು ಲೆಟರ್ಗಳನ್ನ. ಡಿಜಿಟಲ್ ಸಿಗ್ನೇಚರ್ ಮಾಡಿ ಹೊರಗಡೆಗೆ ಲೆಟರ್ ಸಿಗ್ನೇಚರ್ ಮಾಡಿ. ಏನ? ಇವಾಗ ಇದೇ ಫೈಲ್ ಒಳಗಡೆ ಹೊಸದಾಗಿ ಒಂದು ಡ್ರಾಫ್ಟ್ ಕ್ರಿಯೇಟ್ ಮಾಡ್ಬೇಕು, ಲೆಟರ್ ರೆಡಿ ಮಾಡ್ಬೇಕು ನಾನು. ಓಕೆನಾ? ಈ ಟಪಾಲ್ಗೆ ರಿಪ್ಲೈ ಕೊಡ್ಬೇಕು ಏನೋ ಒಂದು. ಇಲ್ಲ ಇದೆಯಾ ಡ್ರಾಫ್ಟ್ ಆಪ್ಷನ್ಸ್ ಫೈಲ್ ಅಲ್ಲಿ? ಡ್ರಾಫ್ಟ್ ಒಂದು ಫೈಲ್ ಒಳಗಡೆ ಎಷ್ಟು ಬೇಕಾದ್ರೂ ಡ್ರಾಫ್ಟ್ ಕ್ರಿಯೇಟ್ ಮಾಡಬಹುದು. ಆಪ್ಷನ್ಸ್ ಇದೆಯಾ? ಕ್ರಿಯೇಟ್ ನ್ಯೂ ಡ್ರಾಫ್ಟ್,
ವ್ಯೂ ಡ್ರಾಫ್ಟ್ ಅಂದ್ರೆ ಆಲ್ರೆಡಿ ಕ್ರಿಯೇಟ್ ಮಾಡಿರೋದನ್ನ ವ್ಯೂ ಮಾಡೋದು, ಕರೆಕ್ಷನ್ ಮಾಡೋದು. ಇವಾಗ ನ್ಯೂ ಡ್ರಾಫ್ಟ್ ಇರೋದು, ಹೊಸದಾಗಿ ಡ್ರಾಫ್ಟ್ ಮಾಡೋಣ. ಯಾರ ಲಾಗಿನ್ ಅಲ್ಲಿ ಬೇಕಾದ್ರೂ ಹೊಸದಾಗಿ ಡ್ರಾಫ್ಟ್ ಮಾಡಿ ಫೈಲ್ ಒಳಗಡೆ. ಸಿಕ್ಕದಿಲ್ಲ ಆ ಕಡೆ ಹೋಗ್ಬೇಕು. ಕ್ರಿಯೇಟ್ ನ್ಯೂ ಡ್ರಾಫ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಫೈಲ್ ಒಳಗಡೆ ಹೊಸದಾಗಿ ಡ್ರಾಫ್ಟ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀನಿ. ಕ್ರಿಯೇಟ್ ನ್ಯೂ ಡ್ರಾಫ್ಟ್ ಅಂತ ಕೊಟ್ರೆ ಡ್ರಾಫ್ಟ್ ಶೀಟ್ ಬಂತು ಫೈಲ್ ಒಳಗಡೆ. ಓಕೆನಾ, ಡ್ರಾಫ್ಟ್ ಶೀಟ್ ಬಂತು. ಈ ಕಡೆ ಡ್ರಾಫ್ಟ್ ಡೀಟೇಲ್ಸ್ ಬಂತು. ಈ ಲೆಟರ್ನ ಯಾರಿಗೆ ಡಿಸ್ಪ್ಯಾಚ್ ಮಾಡಬೇಕು, ಯಾವ ಟಪಾಲ್ಗೆ ಯಾವ ಡ್ರಾಫ್ಟ್ ಮಾಡ್ತಿರೋದು. ಕೆಲವೊಂದ್ಸಲ ಟಪಾಲ್ ಬಂದ ಮೇಲೆ ಡ್ರಾಫ್ಟ್ ಮಾಡ್ತೀವಿ, ಕೆಲವೊಂದ್ಸಲ ಟಪಾಲ್ ಇಲ್ಲದೇನೂ ಡ್ರಾಫ್ಟ್ ಕ್ರಿಯೇಟ್ ಮಾಡ್ಬೋದು ಫೈಲ್ ಒಳಗಡೆ. ಓಕೆನಾ, ಅಂತ ಟೈಮಲ್ಲಿ ರೆಸಿಪ್ಟ್ ನಂಬರ್ ಅಂದ್ರೆ ಯಾವ ಟಪಾಲ್ಗೆ ನೀವು ಡ್ರಾಫ್ಟ್ ಕ್ರಿಯೇಟ್ ಮಾಡ್ತಿರೋದು. ಕ್ರಿಯೇಟ್ ನ್ಯೂ ಡ್ರಾಫ್ಟ್ ಅನ್ನ ಕ್ಲಿಕ್ ಮಾಡ್ಕೊಂಡೆ. ಕ್ರಿಯೇಟ್ ನ್ಯೂ ಡ್ರಾಫ್ಟ್ ಅನ್ನ ಕ್ಲಿಕ್ ಮಾಡ್ಕೊಂಡೆ. ಒಂದು ಡ್ರಾಫ್ಟ್ ಶೀಟ್ ಬಂತು. ಈ ಕಡೆ ಫೈಲ್ ಒಳಗಡೆನೆ ಮಾಡ್ತಿರೋದು. ಯಾವ ಟಪಾಲ್ಗೆ ನೀವು ಡ್ರಾಫ್ಟ್ ಮಾಡ್ತಾ ಇರೋದು, ಟಪಾಲ್ ಯಾವುದು, ರೆಸಿಪ್ಟ್ ಟಪಾಲ್ ರೆಸಿಪ್ಟ್ ಯಾವುದು. ಈ ಕಡೆ ರೆಸಿಪ್ಟ್ ಅನ್ನ ಚೂಸ್ ಮಾಡ್ಬೋದು. ಫೈಲ್ ಒಳಗಡೆ ಇರೋ ರೆಸಿಪ್ಟ್ ಅನ್ನೇ ತೋರಿಸುತ್ತೆ ಅದು. ಓಕೆನಾ, ಆ ಟಪಾಲ್ನ ಕೊಟ್ಟಿರ್ತಕ್ಕಂಥವ್ರು ಯಾರು, ಟಪಾಲ್ನ ಚೂಸ್ ಮಾಡ್ಕೊಂಡ ತಕ್ಷಣ ಟಪಾಲ್ ಯಾರಿಂದ ಬಂದಿದೆ, ರೆಸಿಪಿಯಂಟ್ ಡೀಟೇಲ್ಸ್, ಟಪಾಲ್ ಯಾರಿಂದ ಬಂದಿದೆ, ಅವ್ರದ್ದು ಅಡ್ರೆಸ್ ಎಲ್ಲ ಬಂತು. ಓಕೆನಾ, ಈ ಕಡೆ ಆಯ್ತು, ಈ ಕಡೆ ಬಿಡಿ, ಈ ಕಡೆ ಬಂದಿದೆ. ಈ ಕಡೆ ನಾವು ಡ್ರಾಫ್ಟ್ ಅನ್ನು ರೆಡಿ ಮಾಡೋಣ. ಇವಾಗ ಡ್ರಾಫ್ಟ್ ಅನ್ನು ನಾವು ಹೇಗೆ ರೆಡಿ ಮಾಡ್ಬೋದು, ಒಂದು ಟೈಪ್ ಮಾಡ್ಕೊಂಡು ಹೋಗ್ಬೋದು, ಒಂದು ಕಾಪಿ ಪೇಸ್ಟ್ ಮಾಡ್ಬೋದು, ಇನ್ನೊಂದು ಲೆಟರ್ ಹೆಡ್. ನಿಮ್ಮ ಆಫೀಸ್ ಲೆಟರ್ ಹೆಡ್ ಇರುತ್ತಲ್ಲ, ಲೆಟರ್ ಹೆಡ್ ನ ಯೂಸ್ ಮಾಡ್ಕೊಂಡು ಡ್ರಾಫ್ಟ್ ಮಾಡ್ಬೋದು. ಸಾಮಾನ್ಯವಾಗಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡಲ್ಲಿ ಲೆಟರ್ ಹೆಡ್ ಇರುತ್ತೆ. ಲೆಟರ್ ಹೆಡ್ ನ ಚೂಸ್ ಮಾಡ್ಕೊಂಡು ಡ್ರಾಫ್ಟ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ. ಒಂದು ನೋಡಿ, ಇಲ್ಲಿ ಟೆಂಪ್ಲೇಟ್ ಅಂತ ಇರುತ್ತೆ. ಈ ಟೆಂಪ್ಲೇಟ್ ಅಲ್ಲಿ ನಿಮ್ಮ ಆಫೀಸ್ ಯಾವುದು ಡ್ರಾಫ್ಟ್ ಅದನ್ನ ಚೂಸ್ ಮಾಡ್ಕೊಳ್ತೀರಾ. ಟೆಂಪ್ಲೇಟ್ ಒಂದೊಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫುಲ್ ಸ್ಕ್ರೀನ್ ಮಾಡ್ತೀನಿ ನೋಡಿ. ಟೆಂಪ್ಲೇಟ್ ಇಲ್ಲಿ ನಿಮ್ಮ ಒಂದು ಆಫೀಸ್ ಲೋಗೋ, ಅಡ್ರೆಸ್ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತಲ್ವಾ, ಇಲ್ಲಿವರೆಗೆ ನಿಮ್ಮ ಲೋಗೋ ಎಲ್ಲ ಫುಲ್ ಕಂಪ್ಲೀಟ್ ಫಿಲ್ ಆಗುತ್ತಲ್ವಾ. ನಿಮ್ಮ ಡಿಪಾರ್ಟ್ಮೆಂಟ್ ಲೋಗೋ, ಲೆಟರ್ ಹೆಡ್ ನಿಮಗೆ ಕಂಪ್ಲೀಟ್ ಆಗಿ ಈ ಫಾರ್ಮೆಟ್ ಅಲ್ಲಿ ಬರುತ್ತೆ. A4 ಶೀಟ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಇಲ್ಲ, ಅಪ್ಲಿಕೇಶನ್ ಆಟೋಮೆಟಿಕ್ ಬರುತ್ತೆ ನಿಮ್ದು ಕೂಡ. ನಿಮ್ದು ಲೋಗೋ ಏನಿದೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಲೆಟರ್ ಹೆಡ್ ನೀವು ಈ ಗವರ್ನೆನ್ಸ್ಗೆ ಕಳಿಸ್ಕೊಟ್ರೆ, ನೀವು ಇವತ್ತು ಕಳಿಸಿದ್ರೆ ನಾಳೆ ಆಡ್ ಮಾಡಿರ್ತಾರೆ. ಆಡ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಚೂಸ್ ಮಾಡ್ಕೊಂಡ್ರೆ ಬರುತ್ತೆ. ಆದ್ರೆ ಟೆಂಪ್ಲೇಟ್ ನ ನೀವು ಎಲ್ಲಿ ಚೂಸ್ ಮಾಡ್ಕೊಳ್ಬೇಕು, ಟೆಂಪ್ಲೇಟ್ ಅಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಓಕೆನಾ, ಟೆಂಪ್ಲೇಟ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಡಿಪಾರ್ಟ್ಮೆಂಟ್ ಲೆಟರ್ ಹೆಡ್ ಬರುತ್ತೆ. ಟೆಂಪ್ಲೇಟ್ ಪ್ರತಿಯೊಬ್ಬರು ಕೇಸ್ ವರ್ಕರ್ ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ ಲೆಟರ್ ಹೆಡ್ ಗಳನ್ನ ಚೂಸ್ ಮಾಡ್ಕೊಳ್ಬೇಕು. ನೀವು ಅಂದ್ರೆ ಟೆಂಪ್ಲೇಟ್ಗೆ ಹೋಗ್ಬೇಕು. ನಿಮ್ ಡಿಪಾರ್ಟ್ಮೆಂಟ್ ಲೆಟರ್ ಹೆಡ್ ಬರುತ್ತೆ ನಿಮ್ಮಲ್ಲಿ, ಕನ್ನಡ ಇಂಗ್ಲಿಷ್ ಲೆಟರ್ ಹೆಡ್ ಬಂದಿದೆ. ಡೇಟ್, ಕೇಸ್ ವರ್ಕರ್ ಆಗಿ ನಾವು ಇವತ್ತಿನ ಡೇಟ್ ಹಾಕೋದು ಬೇಡ. ಡೇಟ್ ಅಲ್ಲಿ ಹ್ಯಾಶ್ ಟ್ಯಾಗ್ ಅಂತ ಇದೆ ನೋಡಿ, ಇಲ್ಲಿ ಹ್ಯಾಶ್ ಟ್ಯಾಗ್ ಇದನ್ನ ಕ್ಲಿಕ್ ಮಾಡಿ. ಅಪ್ರೂವ್ಡ್ ಡೇಟ್, ಅಪ್ರೂವ್ಡ್ ಡೇಟ್ ಅಂದ್ರೆ ಅವರು ಡಿಜಿಟಲ್ ಸಿಗ್ನೇಚರ್ ಯಾವಾಗ ಮಾಡ್ತಾರೆ ಅವತ್ತಿನ ಡೇಟ್ ಆಟೋಮೆಟಿಕ್ ಅಲ್ಲೇ ಬರುತ್ತೆ. ನೀವು ಇವತ್ತು 10th ಡೇಟ್ ಹಾಕಿರ್ತೀವಿ. ಆಫೀಸರ್ ಲಾಗಿನ್ಗೆ ಫೈಲ್ ಹೋಗೋಷ್ಟರಲ್ಲಿ 13 ಆಗುತ್ತೆ. ಅವ್ರು 13 ನೋಡಿ 14 ಸಿಗ್ನೇಚರ್ ಮಾಡ್ತಾರೆ, ಡಿಜಿಟಲ್ ಸಿಗ್ನೇಚರ್. ಅವಾಗ ನೀವು ಹಾಕಿರೋದು ಒಂದು ಡೇಟ್, ಅವ್ರು ಸಿಗ್ನೇಚರ್ ಮಾಡಿದಾಗ ಬರೋದು ಒಂದು ಡೇಟ್, ಡಿಜಿಟಲ್ ಸಿಗ್ನೇಚರ್ ಮಾಡ್ತಾರೆ. ಎರಡು ಬೇರೆ ಬೇರೆ ಆಗುತ್ತಲ್ವಾ. ಆದ್ರೂ ಪರವಾಗಿಲ್ಲ, ನಮ್ಗೆ ಅದೇ ತರ ಇರ್ಲಿ ಅಂದ್ರೆ ನೀವು ಡೇಟ್ ಹಾಕ್ಬಿಟ್ಟು ಕಳಿಸಿ. ಇಲ್ಲ, ಅವರು ಸಿಗ್ನೇಚರ್ ಯಾವತ್ತು ಮಾಡ್ತಾರೆ ಅವತ್ತಿನ ಡೇಟೇ ಇರಬೇಕು ಅಂದ್ರೆ ನೀವು ಈ ಡೇಟ್ ಲೆಟರ್ ನ ರೆಡಿ ಮಾಡ್ಬೇಕಾದ್ರೆ ಇಲ್ಲಿ ಡೇಟ್ ಅಲ್ಲಿ ಅಪ್ರೂವ್ಡ್ ಡೇಟ್ ಅಂತ ಹ್ಯಾಶ್ ಟ್ಯಾಗ್ ಇಲ್ಲಿರುತ್ತೆ. ನಿಮ್ಗೆ ಹ್ಯಾಶ್ ಟ್ಯಾಗ್ ಅಂತ ಇರುತ್ತೆ. ನೀವಲ್ಲಿ ಅಪ್ರೂವ್ಡ್ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ
ಡಿಜಿಟಲ್ ಸಿಗ್ನೇಚರ್ ಯಾವತ್ತು ಮಾಡ್ತಾರೆ ಆಫೀಸರು ಅವತ್ತಿನ ಡೇಟು ಆಟೋಮೆಟಿಕ್ ಅಲ್ಲಿ ಬರುತ್ತೆ. ಓಕೆನಾ? ಡೇಟ್ ತಗೊಂಡಿದ್ದೀನಿ, ಸಬ್ಜೆಕ್ಟ್ ಅನ್ನ ನಾನು ಟೈಪ್ ಮಾಡ್ತೀನಿ ಇಲ್ಲಿ. ಲೆಟರ್ ರೆಡಿ ಮಾಡ್ತಾ ಇದ್ದೀನಿ, ಡ್ರಾಫ್ಟ್ ಅನ್ನ. ಸರಿತಾ ಹೇಳು. ನೋಡಿ ಬರೀಬೇಕು, ನಾಳೆ ನನಗೆ ಕೊಡ್ತಾರೆ, ನೀವೇನು ಆರಾಮಾಗಿ ಕಾಫಿ ತರಿಸ್ಕೊಡ್ವಾ? ಬರ್ಲಿ, ವೆಯ್ಟ್ ಮಾಡಿ.